ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಅಕ್ಷು ಸ್ಟೈಲ್ ವಿಡಿಯೋ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಅಕ್ವೇರಿಯಮ್ಮಿಗೆ ಹೋಗಿದ್ವಿ. ಇದು ಮೀನಿನ ಸಂಗ್ರಹಾಲಯ ಆಗೈತಿ. ಇಲ್ಲಿನ ಫಸ್ಟ್ ಆಫ್ ಆಲ್ ಎಂಟ್ರಿ ಕೊಟ್ಟಾಗ ಒಂದು ಫೂಲಲ್ಲಿ ಥರಥರವಾದ ಮೀನುಗಳಿದ್ವು. ನೆಕ್ಸ್ಟ್ ರೂಮ್ನಲ್ಲಿ ಹೋದ್ವಿ. ಅಲ್ಲಿ ಫಸ್ಟ್ ನೋಡಿದ್ವಿ ಈ ಸಣ್ಣ ಫಿಶ್ಗಳು ಮೇಲೆ ನೀರಿನ ಮೇಲ್ಗಡೆ ನಿಂತು ಉಸಿರಾಟ ಮಾಡ್ತಿದ್ದು. ಏನೋ ಅವು ಹಾಗೆ ಕಾಣತಿದ್ದು, ಆದರೆ ಅವು ಫಿಶ್ ಈಜ್ತಾ ಇರಲಿಲ್ಲ. ಇವುಗಳನ್ನೆಲ್ಲ ನೋಡಿದ್ರೆ ಸಮುದ್ರೊಳಗೆ ಅದೇವೇನೋ ಅನ್ನಿಸ್ತಾ ಇತ್ತು. ಇವೇ ಫಿಶ್ನೇ ನಮ್ಮ ಮುಂದೆ ಮುಂದೆನೇ ಇದ್ದಾವೆ ಅನ್ನಿಸ್ತಾ ಇತ್ತು. ನೀವು ಈಗ ನೋಡ್ತಾ ಇದ್ರು ಶಬನ್ಕಿನ್ ಫಿಶ್ ಅಂತ. ಈ ಫಿಶ್ಶಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದರು, ಅದ್ರ ಬಗ್ಗೆ ಎಲ್ಲ ಬರೆದಿದ್ರು. ಈ ಶಬರ್ಕಿನ್ ಫಿಶ್ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಇವೆ. ಇನ್ನು ನೆಕ್ಸ್ಟ್ ಗೋಲ್ಡನ್ ಫಿಶ್ ಅಂತ. ನನಗೆ ಈ ಫಿಶ್ಗಳು ಬಹಳ ಇಷ್ಟ. ಅದು ಗೋಲ್ಡನ್ ಫಿಶ್ ಇವನ್ ತರಬೇಕು ಅನ್ನಿಸ್ತಾ ಇತ್ತು, ಹಾಗೆ ಅನ್ನಿಸ್ತಾ ಇತ್ತು. ನನಗೆ ಭಾಳ ಇಷ್ಟ ಅದು ಇವು ಗೋಲ್ಡನ್ ಫಿಶ್ಗಳ. ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಬರೆದಿದ್ರು, ಬಟ್ ನಮಗೆ ನೋಡೋಕೆ ಅಷ್ಟು ವಿಡಿಯೋ ಲೆಂತ್ ಆಗ್ತದೆ ಅಂತ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇಲ್ಲಿ ಬ್ಲ್ಯಾಕ್ ಫಿಶ್, ಗೋಲ್ಡನ್ ಫಿಶ್, ವೈಟ್ ಫಿಶ್ 3 ಥರ ಫಿಶಸ್ಸನ್ನು ನೋಡ್ಬೋದು. ನೆಕ್ಸ್ಟ್ ಕ್ವೀನ್ ಫಿಶ್. ಇವ್ರ ಹೆಸರು ಕ್ವೀನ್ ಫಿಶ್. ಇವು ನೋಡೋಕೆ ಜಿಬ್ರಾಗತ್ತೇನೆ ಅನಿಸತ್ತಿದ್ದು. ಫುಲ್ ಎಷ್ಟು ಚೆನ್ನಾಗಿ ಕಾಣತ್ತಿತ್ತು. ಫುಲ್ ಸಮುದ್ರದಾಗ ಅದೇವೇನೋ ಸಮುದ್ರ ಹಿಂಗಿರ್ತೈತೇನು ಇಷ್ಟು ಚೆನ್ನಾಗಿ ಸಮುದ್ರ ಒಳಗೆ ಇರ್ತೈತಿ ಅಂತ ನಮಗೆ ಈಗಲೇ ಗೊತ್ತಾಗಿತ್ತು. ಇನ್ನು ನೆಕ್ಸ್ಟ್ ಈ ಫಿಶಸ್ ನೋಡಿ, ಒಂದು ಫಿಶ್ನ ಎಷ್ಟು ಚೆನ್ನಾಗಿವೆ ಗುಂಡು ಗುಂಡಿಗೆ. ಆ ಕಣ್ಣು ಆ ಕಲರು ಎಷ್ಟು ನೀಟಾಗಿ ಒಪ್ಪೈತಿ. ಮತ್ತು ಎಲ್ಲ ಫಿಶ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಕೆಲವು ಅದರ ಹೆಸರುಗಳ ಕಿತ್ತು ಹೋಗಿದ್ದು, ಕೆಲವು ಉಲ್ಟಾ ಪಲ್ಟಾ ಹಚ್ಚಿದ್ರು. ಇದರಿಂದ ಯಾವ ಫಿಶ್ಶು ಯಾವುದಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಕೆಲವು ಗೊತ್ತಾಗಿದ್ದು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವು ಭಾಳ ಸ್ಮಾಲ್ ಫಿಶ್ ಇದ್ದು, ಭಾಳ ಸಣ್ಣ ಇದ್ದು. ಅಲ್ಲಿ ಎಲ್ಲ ಹೇಗೆ ಮಾಡ್ತಾ ಇವೆ ನೋಡಿ, ಹೇಗೆ ಸ್ವತಂತ್ರವಾಗಿ ಈಜ್ತಾ ಇವೆ ಅಲ್ವಾ. ಯಾವ ಫಿಶ್ ಯಾವ ವಾತಾವರಣಕ್ಕೆ ಇರ್ತಾವಲ್ಲ ಆ ವಾತಾವರಣ ಒಳಗೆ ಇಡಬೇಕಾಕೈತಿ. ಈ ಫಿಶ್ ನೋಡ್ಬೋದು ನೀವು, ಉಪ್ಪಿನೊಳಗೆ ಇದ್ದಾವೆ ಇವು. ಅದಕ್ಕಾಗಿ ಉಪ್ಪಿನೊಳಗೆ ನೀರಿನಲ್ಲೇ ಹಾಕಿಟ್ಟಾರು. ಮತ್ತು ನಾವು ಕೂಡ ಚಳಿಗಾಲದಾಗ ಇದ್ದವರು ಬಿಸಿಲಿಗೆ ಹೊಂದ್ಕೊಳಕ್ಕಾಗಂಗಿಲ್ಲ, ಬಿಸಿಲಿಗೆ ಇದ್ದವರು ಚಳಿಗಾಲಕ್ಕೆ ಹೊಂದ್ಕೊಳಕ್ಕಾಗಂಗಿಲ್ಲ. ಅದೇ ರೀತಿ ಮೀನುಗಳು ಇಲ್ಲಿ ನೋಡ್ಬೋದು ನೀವು ಕಲರ್ ಫಿಶ್ ಅಂತ. ತುಂಬಾ ಕಲರ್ ಇದ್ದು ಇದ್ರೊಳಗೆ ಭಾಳ ಚಿಕ್ಕ
ಚಿಕ್ಕದಾಗಿ ಇರುವ ಫಿಶ್ ನೋಡ್ಬೋದು. ಯೆಲ್ಲೋ, ರೆಡ್, ಗ್ರೀನ್, ಪಿಂಕ್, ಪರ್ಪಲ್, ಬ್ಲ್ಯಾಕ್ ಎಲ್ಲ ಕಲರು ನಾವು ಇಲ್ಲಿ ನೋಡಬಹುದಾತು. ಕಲರ್ ಫಿಶ್ ಅಂತೇನೆ ಇದರ ಹೆಸರು ಬರೆದಿದ್ರು. ಇನ್ನು ನೆಕ್ಸ್ಟ್ ಫ್ಲವರ್ ಹಾರ್ನ್ ಅಂತ ಈ ಫಿಶದ ಹೆಸರು. ಅದ್ರ ಬಗ್ಗೆ ನಾವು ಇಲ್ಲಿ ಬರ್ದಾರ ನೋಡಬಹುದು. ಇವು ಭಾಳ ಸುಮ್ಮನೆ ಗ್ಲಾಸಿಗೆ ಅಂಟ್ಕೊಂಡು ನಿಂತು ಬಿಟ್ಟಿತ್ತು. ನಾವು ಎಷ್ಟು ಇದನ್ನು ಮಾಡ್ರೂ ಅದು ಹೋಗ್ತಾನೆ ಇರಲಿಲ್ಲ, ಈಜ್ತಾನೆ ಇರಲಿಲ್ಲ, ಹಾಗೆ ನಿಂತು ಕಾಜಿಗೆ ಅಂಟ್ಕೊಂಡು ನಿಂತು ಬಿಟ್ಟಿತ್ತು. ಇದು ನೋಡಿ ಈಜುತ್ತಾ ಇದೆ. ಇವು ಹಾರ್ಡ್ ಅಂಥೇಳಿ ಹಾರ್ಡಾಗೆ ಇರ್ತಾವೆ ಅನಿಸುತ್ತೆ. ಕೆಲವು ಮಾತ್ರ ಇದ್ದು ಇವು. ಇವುಗಳಿಗೆ ಡೆನಿಷನ್ ಫಿಶ್ ಅಂತ ಕರೀತಾರೆ. ನೀವಿಲ್ಲಿ ನೋಡ್ಬೋದು, ಇವನು ಸಿಲ್ವರ್ ಫಿಶ್ ಅಂತ ಕರೀತಾರೆ. ಸಿಲ್ವರ್ ಕಲರೇ ಇರೋದ್ರಿಂದ ಇವು ಒಂದೇ ಕಡೆ ಗುಂಪ ಕೂಡಿ ನಿಂತು ಬಿಡೋಣ. ನನಗಂತೂ ಬಹಳ ಖುಷಿ ಆಯಿತು ಒಂದೇ ಕಡೆ ನಿಂತಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಅಲ್ವಾ. ಇನ್ನು ನೆಕ್ಸ್ಟ್ ಇವುಗಳಿಗೆ ಗೋಲ್ಡನ್ ಸೆವರಮ್ ಅಂತ ಕರೀತಾರೆ. ಇವುಗಳ ಹೆಸರು ಆಲ್ಬಂಡ್ ಅನೇಕಿಯಾ ಅಂತ. ಉದ್ದವಾದ ಸೊಂಡಿಯನ್ನು ಜಾಸ್ತಿ ಇರ್ತವೆ ಸೊಂಡಿ ಅನ್ನೋದು. ಇದು ಗ್ಲಮಿಯನ್ ಫಿಶ್ ಅಂತ. ಕೆಳಗೆ ಮೀಸೆ ಥರ ಇದ್ದಿರ್ತವೆ ಇದಕ್ಕೆ, ವೈಟ್ ಕಲರ್. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ನೆಕ್ಸ್ಟ್ ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತ. ಕ್ಯಾಟ್
ಟೈಪೇ ಬಹಳ ಕಡೆ ಮೀನುಗಳು ನೋಡ್ತಾ ಇರ್ಬೋದು ಎಷ್ಟು ಫಿಶ್ ಅದು ಕೆಳಗೆ ಮೀಸೆ ಎಷ್ಟು ಅದಾವಂತ. ಇಲ್ಲಿ ನೋಡ್ಬೋದು ನೀವು ಸ್ವಿಮ್ಮೇ ಮಾಡ್ತಾ ಇಲ್ಲ, ಒಂದೇ ಕಡೆ ನಿಂತು ಬಿಟ್ಟಿದ್ದು. ಸೇಮ್ ಕೀಟ ನಾವು ಇಲ್ಲಿ ನೋಡ್ಬೋದು. ಚಿಟ್ಟೆ, ಏಡಿ ಇವನ್ನೆಲ್ಲ ನೋಡ್ತೀವಲ್ಲ, ಅದೇ ಥರ ಫಿಶ್ ಇವು ನೀರಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿದ್ದು. ಇದನ್ನು ನೋಡಿ, ಸೇಮ್ ಹಾವಿನ ಥರ ಅದ್ರ ಮುರ್ಗಿ ಆಗ್ತಾ ಇದೆ. ಅದಕ್ಕೆ ಬಾಲ ಹೆಚ್ಚಿಲ್ಲ. ನೆಕ್ಸ್ಟ್ ಸನ್ ಕ್ಯಾಟ್ ಫಿಶ್ ಅಂತ. ಕ್ಯಾಟ್ ಸ್ಟೈಲೇ ಇರಬಹುದು ಅನ್ನಿಸ್ತಾ ಇದೆ. ಸೇಮ್ ಒಂದೇ ಕಡೆ ಕುಳಿತುಕೊಂಡು ಸುಮ್ಮನೆ ಮ್ಯಾಗಿನ ಮೇಲೆ ಸುಮ್ಮನೆ ಕುಳಿತುಬಿಟ್ಟಿದ್ದು. ಸನ್ ಕ್ಯಾಟ್ ಫಿಶ್ ಅಂತ ಇದ್ರ ಹೆಸರು.
ಇಲ್ಲಿ ನೋಡ್ಬೋದು ನೀವು ಆಮೆಗಳನ್ನು. ಇಲ್ಲಿ ನೀವು ನೋಡಬಹುದು ಎರಡು ಫಿಶ್ ಸ್ಪಂಜ್ ಟೈಪ್. ಅವು ನೋಡೋಕೆ ಜೀವಿ ಹೌದೋ ಅಲ್ಲೋ ಅನ್ನಿಸ್ತೈತಿ. ಅದು ಒಂದು ಸಮುದ್ರದ ಜೀವಿನೂ ಹೌದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸ್ಟಾರ್ ಫಿಶ್ ಅಂತ. ಸ್ಟಾರ್ ಫಿಶ್ ಎರಡು ಇದ್ದು ಅವು ಸ್ವಿಮ್ ಮಾಡೋಂಗಿಲ್ಲ. ಅವು ತಳಭಾಗದಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿರ್ತಾವೆ. ಇದು ನೋಡು ಇಲ್ಲಿ ಕುಳಿತೈತೆ ನೋಡಿ.